ಪರಿಷತ್ ಫೈಟ್ನಲ್ಲಿ ಆತ್ಮಸಾಕ್ಷಿಯ ಮತದಾನ. ಕಾಂಗ್ರೆಸ್ ಅಭ್ಯರ್ಥಿಗೆ ಮತ ಹಾಕಿದ್ದಾರೆ ರೆಬಲ್ ಶಾಸಕರು. ಜಿಟಿಡಿ, ಶಿವರಾಮ್ ಹೆಬ್ಬಾರ್ ಹಾಗೆ ಎಸ್ಟಿ ಸೋಮಶೇಖರ್ ಆತ್ಮಸಾಕ್ಷಿಗೆ ಮತ ಹಾಕಿದ್ದೇವೆ ಅಂತ ಹೇಳಿ ಶಾಸಕರು ಹೇಳಿದ್ದಾರೆ. ಪರಿಷತ್ ಸಮರದಲ್ಲಿ ಕ್ಷಣ ಕ್ಷಣಕ್ಕೂ ಈ ಕ್ಯೂರಿಯಾಸಿಟಿ ಬಿಲ್ಡ್ ಆಗ್ತಾ ಇದೆ. ಮೇಲ್ಮನೆ ಮಹಾಯುದ್ಧದಲ್ಲಿ ಕ್ರಾಸ್ ವೋಟಿಂಗ್ ಟ್ವಿಸ್ಟ್. ಪರಿಷತ್ ಫೈಟ್ನಲ್ಲಿ ಆತ್ಮಸಾಕ್ಷಿಯ ಮತದಾನ ಕೂಡ ಆಗಿದೆ. ಈ ಕಾಂಗ್ರೆಸ್ ಅಭ್ಯರ್ಥಿಗೆ ಮತ ಹಾಕಿ ಏನಾದ್ರೂ ಒಂದು ಕಡೆ ಏನೋ ಅನಿಸ್ತಾ ಇದೆ ನಮಗೆ, ಕಾಂಗ್ರೆಸ್ಗೆ ಇವರಿಂದ ಪ್ಲಸ್ ಆಗಬಹುದಾ, ಇವರಿಂದ ಅನುಕೂಲ ಆಗಬಹುದಾ ಅಂತ ಹೇಳಿ. ಯಾಕಂತಂದ್ರೆ ನಾವು ಗಮನಿಸಿದಾಗ ಎಸ್ಟಿ ಸೋಮಶೇಖರ್ ಅವರು ಕೂಡ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಬಾರಿ ಗುರುತಿಸಿಕೊಂಡವರು. ಹಾಗೆ ಶಿವರಾಮ್ ಹೆಬ್ಬಾರ್ ಅವರು ಕೂಡ ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿ ನಾವು ನಿಮ್ಮ ಬೆಂಬಲಕ್ಕಿರ್ತೀವಿ ಅಂತ ಹೇಳಿ. ಸೊ ಅದೇ ರೀತಿಯಾಗಿ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಪಕ್ಷದಲ್ಲಿ ನಿರೀಕ್ಷೆ ಇದೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಹುಗಾರ್. ಈಗ ವಿಧಾನಸೌಧದಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್ ಹುಗಾರ್, ನೀವು ಗಮನಿಸಿದಾಗ ಈಗ ಈ ವೋಟಿಂಗ್ ಪ್ರಕ್ರಿಯೆ ಬಹಳಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಯಾರೆಲ್ಲ ಬಂದ್ಬಿಟ್ಟು ಈವರೆಗೂ ವೋಟನ್ನ ಹಾಕ್ತಾ ಇದ್ದಾರೆ ಹೆಂಗೆ? ದೀಪಾ, ಈಗಾಗಲೇ ವಿಧಾನ ಪರಿಷತ್ನ ಚುನಾವಣೆಗೆ ಕಾಂಗ್ರೆಸ್ ಆಗಿರ್ಬೋದು, ಬಿಜೆಪಿ ಆಗಿರ್ಬೋದು, ಜೆಡಿಎಸ್ ಶಾಸಕರು ಸಹಿತ ಬಂದು ಮತದಾನವನ್ನು ಕೂಡ ಮಾಡ್ಲಿಕ್ಕೂ ಕೂಡ ಈಗ ಮುಂದಾಗಿರ್ತಕ್ಕಂಥದ್ದು. ಸುಮಾರು 128 ಮತದಾನ ಕೂಡ ಈವರೆಗೆ ಕೂಡ ಆಗಿದೆ ಅನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ. ಪ್ರಮುಖವಾಗಿ ಬಹಳಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ ಕಾಂಗ್ರೆಸ್ನ 5ನೇ ಅಭ್ಯರ್ಥಿಯ ಭವಿಷ್ಯ. ಇನ್ನೊಂದು ಕಡೆ ಜೆಡಿಎಸ್ ಪಕ್ಷದ ಒಂದು ಅಭ್ಯರ್ಥಿ ಆಗಿರ್ತಕ್ಕಂಥ ಗೋವಿಂದರಾಜ್ ಅವರ ಭವಿಷ್ಯ. ಯಾರೆಲ್ಲ ಅಭ್ಯರ್ಥಿಗಳು ಕೂಡ ಗೆಲ್ತಾರೆ ಅನ್ನುವಂಥದ್ದು ಬಹಳ ಕುತೂಹಲಕ್ಕೆ ಕೂಡ ಎಡೆ ಮಾಡಿಕೊಡ್ತಾ ಇದೆ. ಕಾಂಗ್ರೆಸ್ ಪಕ್ಷ ತನ್ನ ನಿರೀಕ್ಷೆಯಲ್ಲಿದೆ 5ನೇ ಅಭ್ಯರ್ಥಿ ಗೆಲ್ಲುತ್ತೆ ಅನ್ನುವಂಥದ್ದು. ಯಾಕಂತಂದ್ರೆ ಈಗಾಗಲೇ ಅವರಿಗೆ ಮತಗಳು ಕೂಡ ಕಡಿಮೆ ಆಗಿದ್ವು, 4 ಮತಗಳು ಕೂಡ ಕಡಿಮೆ ಆಗಿರ್ತಕ್ಕಂಥದ್ದು. ಆ 4 ಮತಗಳು ಕೂಡ ನಮ್ಮ ಅಭ್ಯರ್ಥಿಗೆ ಬಂದಿದ್ದಾವೆ ಅನ್ನುವಂಥದ್ದು ಹಲವು ಶಾಸಕರು ಸಹಿತ ಒಂದು ವಿಶ್ವಾಸವನ್ನ ವ್ಯಕ್ತಪಡಿಸ್ತಾ ಹೋಗ್ತಾ ಇದ್ದಾರೆ. ಇದೀಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಮತದಾನವನ್ನ ಮಾಡಿ ಕೂಡ ಅವರು ಕೂಡ ಹೇಳ್ತಾ ಇದ್ರು, ನಮ್ಮ 5ನೇ ಅಭ್ಯರ್ಥಿಗೂ ಕೂಡ ಗೆಲ್ತಾರೆ, ಆತ್ಮವಿಶ್ವಾಸದ ಮತಗಳು ಕೂಡ ಬಂದಿದ್ದಾವೆ ಅನ್ನುವಂತ ಮಾತನ್ನು ಕೂಡ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಹೇಳಿರ್ತಕ್ಕಂಥದ್ದು. ಅದರಂತೆ KN ರಾಜನ್ ಅವರು ಕೂಡ ಅದೇ ವಿಶ್ವಾಸವನ್ನು ಕೂಡ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಹಲವು ಕಾಂಗ್ರೆಸ್ ಪಕ್ಷದ ನಾಯಕರು, ಶಾಸಕರು ಸಹಿತ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದ್ರೆ ದೀಪಾ, ಈಗಾಗಲೇ ಜೆಡಿಎಸ್ ಪಕ್ಷದಲ್ಲೂ ಕೂಡ ಅಸಮಾಧಾನಗೊಂಡಿರ್ತಕ್ಕಂಥ ಜಿಟಿ ದೇವೇಗೌಡರು ಸಹಿತ ಈಗ ಒಂದಿಷ್ಟು ಆತ್ಮವಿಶ್ವಾಸದ ಮತವನ್ನ ಹಾಕಿದ್ದೇನೆ ಅನ್ನುವಂತ ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು. ಅದರ ಜೊತೆಗೆ ಇನ್ನೊಬ್ಬ ಜೆಡಿಎಸ್ ನ ಅಸಮಾಧಾನಿತ ಶಾಸಕರಾಗಿರ್ತಕ್ಕಂಥ ಅನೂರ್ ಮಂಜುನಾಥ್ ಅವರು ಸಹಿತ ಆತ್ಮವಿಶ್ವಾಸದ ಮತವನ್ನು ಕೂಡ ಹಾಕಿದ್ದೇನೆ ಅನ್ನುವಂತಹ ರೀತಿಯಲ್ಲಿ ಕೂಡ ಅವರು ಕೂಡ ಹೇಳಿಕೆಯನ್ನು ಕೊಟ್ಟು ಹೋಗಿರ್ತಕ್ಕಂಥದ್ದು. ಅವರು ಕೂಡ ಒಂದು ಅಡ್ಡ ಮತದಾನ ಮಾಡಿದ್ರ ಇಬ್ಬರು ಶಾಸಕರು ಸಹಿತ ಅನ್ನುವಂತ ಒಂದಿಷ್ಟು ಪ್ರಶ್ನೆಗಳು ಕೂಡ ಎಡೆ ಮಾಡಿಕೊಡ್ತಾ ಇದ್ದಾವೆ. ಈ ಒಂದು ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷದ 5ನೇ ಅಭ್ಯರ್ಥಿ ಗೆಲ್ಲುವಂತ ನಿಟ್ಟಿನಲ್ಲಿ 4 ಮತಗಳೇನು ಕೊರತೆ ಇದ್ವು. ಒಂದ್ ಕಡೆ ಬಿಜೆಪಿಯ ಉಚ್ಚಾಟಿತ ಶಾಸಕರಾಗಿರ್ತಕ್ಕಂಥ ಎಸ್ಟಿ ಸೋಮಶೇಖರ್ ಅವರಾಗಿರ್ಬೋದು, ಮತ್ತೆ ಶಿವರಾಮ್ ಹೆಬ್ಬಾರ್ ಆಗಿರ್ಬೋದು, ಇಬ್ಬರು ಸಹಿತ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ಕೂಡ ಮತದಾನ ಮಾಡಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಸಿಗ್ತಾ ಇದೆ. ಈಗಾಗಲೇ ಸಿಎಂ ಡಿಕೆ ಶಿವಕುಮಾರ್ ಅವರ ಜೊತೆ ಕೂಡ ಚರ್ಚೆ ನಡೆಸಿ ಅವರು ಕಾಂಗ್ರೆಸ್ ಅಭ್ಯರ್ಥಿಗೆ ಕೂಡ ಮತವನ್ನ ಹಾಕಿದ್ದಾರೆ ಅನ್ನುವಂಥದ್ದು. ಹಾಗಾಗಿ 4 ಮತಗಳೇನು ಕಡಿಮೆ ಇದ್ವು ಕಾಂಗ್ರೆಸ್ ಪಕ್ಷದ 5ನೇ ಅಭ್ಯರ್ಥಿಗೆ, ಆ 4 ಮತಗಳು ಕೂಡ ಒಂದು ಆತ್ಮವಿಶ್ವಾಸದ ಮತಗಳು ಕೂಡ ಬಂದಿದ್ದಾವೆ. ವಿಧಾನ ಪರಿಷತ್ನ ಚುನಾವಣೆಯಲ್ಲಿ ಅಡ್ಡ ಮತದಾನ ಆಗಿದೆ ಅನ್ನುವಂಥದ್ದು ಸದ್ಯಕ್ಕೆ ಇರುವಂತಹ ಮಾಹಿತಿ. ಹಾಗಾಗಿ ಈ ಒಂದು ವಿಧಾನ ಪರಿಷತ್ನ ಚುನಾವಣೆ ಬಹಳಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ದೀಪಾ, ಬಸವರಾಜ್ ಹುಗಾರ್, ಗಮನಿಸಿದಾಗ ಜೆಡಿಎಸ್ ನ ಪ್ರಬಲ ನಾಯಕರಾಗಿರುವಂತಹ ಜಿಟಿ ದೇವೇಗೌಡರು ಅವರ ವಿಚಾರಕ್ಕೆ ಬಂದ್ರೆ ಎಲ್ಲ ಒಂದು ಕಡೆ ಪ್ರತಿ ಬಾರಿ ಕೂಡ ಅವರ ಪಕ್ಷದ ವಿರುದ್ಧವಾಗಿ ಮುನಿಸನ್ನ ಕೂಡ ಹೊರ ಹಾಕ್ತಾ ಇದ್ರು. ನಾವು ಗಮನಿಸಿದಾಗ ಈಗ ವೋಟಿಂಗ್ ಕೂಡ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಎಲ್ಲ ಒಂದು ಕಡೆ ಅನಿಸ್ತಾ ಇದೆ ಅಡ್ಡ ಮತದಾನ ಮಾಡಿದ್ದಾರಾ ಅಥವಾ ಇಲ್ವಾ ಗೊತ್ತಿಲ್ಲ, ರಿಸಲ್ಟ್ ಬಂದ್ಮೇಲೆ ಗೊತ್ತಾಗತ್ತೆ. ಸೊ ಒಂದ್ ವೇಳೆ ಅಡ್ಡ ಮತದಾನ ಮಾಡಿದ್ದೇ ಆದಲ್ಲಿ ಅವ್ರಿಗೇನಾದ್ರೂ ಗೇಟ್ ಪಾಸ್ ಕೊಡ್ತಾರಾ ಹೆಂಗೆ? ದೀಪಾ, ಒಂದ್ ಕಡೆ ಈಗಾಗಲೇ ಜೆಡಿಎಸ್ ಪಕ್ಷದಲ್ಲಿ ಅಸಮಾಧಾನಗೊಂಡಿರ್ತಕ್ಕಂತಹ ಜಿಟಿ ದೇವೇಗೌಡರು ಕೂಡ ಮತದಾನ ಕೂಡ ಮಾಡಿರ್ತಕ್ಕಂಥದ್ದು. ಅವರು ಆತ್ಮವಿಶ್ವಾಸದ ಮತವನ್ನ ಕೂಡ ನಾನು ಹಾಕಿದ್ದೇನೆ ಅನ್ನುವಂತ ಮಾತನ್ನು ಕೂಡ ಜಿಟಿ ದೇವೇಗೌಡರು ಹೇಳಿದ್ದಾರೆ. ಇದು ಕುತೂಹಲಕ್ಕೆ ಎಡೆ ಮಾಡಿ ಕೊಡ್ತಾ ಇದೆ. ಆತ್ಮವಿಶ್ವಾಸದ ಮತ ಅನ್ನುವಂತ ನಿಟ್ಟಿನಲ್ಲಿ ಅಡ್ಡ ಮತದಾನ ಮಾಡಿದ್ರ, ಪಕ್ಷದ ಒಂದು ನಿಯಮವನ್ನ ಉಲ್ಲಂಘನೆ ಮಾಡಿದ್ರ ಅನ್ನುವಂಥದ್ದು ಕೂಡ ಈಗ ಚರ್ಚೆ ಆಗ್ತಾ ಇದೆ. ಅದು ಸಂಜೆ ಮತದಾನ ಆದ ಬಳಿಕ, ಫಲಿತಾಂಶ ಬಂದ ಬಳಿಕವೇ ಕೂಡ ಆ ಒಂದು ಮತದಾನ ಯಾರಿಗೆ ಹಾಕಿದ್ರು, ಜಿಟಿ ದೇವೇಗೌಡರು ಅಡ್ಡ ಮತದಾನ ಮಾಡಿದ್ರ ಅನ್ನುವಂಥದ್ದು ಕೂಡ ಗೊತ್ತಾಗ್ಲಿದೆ. ಆ ಒಂದು ಸಂದರ್ಭದಲ್ಲಿ ಜೆಡಿಎಸ್ ಪಕ್ಷದಿಂದಲೂ ಕೂಡ ಒಂದು ಕ್ರಮವನ್ನು ಕೈಗೊಳ್ಳುವಂತ ನಿಟ್ಟಿನಲ್ಲಿದೆ. ಈಗಾಗಲೇ ಕುಮಾರಸ್ವಾಮಿ ಅವರು ಕೂಡ
ಜಿ.ಟಿ. ದೇವೇಗೌಡರ ವಿರುದ್ಧ ಅಸಮಾಧಾನ ಕೂಡ ಹೊರ ಹಾಕಿರ್ತಕ್ಕಂಥದ್ದು. ಆದ್ರೆ ಜಿ.ಟಿ. ದೇವೇಗೌಡರನ್ನ ಭೇಟಿ ಮಾಡೋ ಮುಖಾಂತರ ನಾನು ಪಕ್ಷದಲ್ಲೇ ಇದ್ದೇನೆ, ಕೆಲವೊಂದಿಷ್ಟು ವಿಚಾರಗಳ ಸಂಬಂಧಪಟ್ಟಂತೆ ನಾನು ಪಕ್ಷದ ಒಂದಿಷ್ಟು ಕಾರ್ಯಕ್ರಮಗಳಿಂದ ದೂರ ಇದ್ದೇನೆ, ಚಟುವಟಿಕೆಯಿಂದ ಅನ್ನುವಂತ ಮಾತನ್ನು ಕೂಡ ಹೇಳಿದ್ರು. ಆದ್ರೆ ಇದೀಗ ಅವರು ಅಡ್ಡ ಮತದಾನ ಮಾಡಿದ್ದೇ ಸಾಬೀತಾದ್ರೆ ಅವ್ರ ವಿರುದ್ಧ ಸೂಕ್ತವಾಗಿರ್ತಕ್ಕಂಥ ಕ್ರಮವನ್ನು ಕೈಗೊಳ್ಳಿಕ್ಕೆ ಈಗಾಗಲೇ ಕುಮಾರಸ್ವಾಮಿ ಅವರು ಕೂಡ ನಿಂತಿದ್ದಾರೆ ಅನ್ನುವಂಥದ್ದು. ಕುಮಾರಸ್ವಾಮಿ ಅವರು ಕೂಡ ಈಗ ಸಾರಾ ಮಹೇಶ್ ಅವರ ಜೊತೆ ಕೂಡ ಚರ್ಚೆ ನಡೆಸಿದ್ದಾರೆ. ಒಂದು ವೇಳೆ ಏನಾದ್ರೂ ಜಿ.ಟಿ. ದೇವೇಗೌಡರು ಅಡ್ಡ ಮತದಾನ ಮಾಡಿದ್ದೇ ಆದ್ರೆ ಪಕ್ಷದ ನಿಯಮ ಉಲ್ಲಂಘನೆ ಮಾಡಿದಂತಾಗುತ್ತೆ. ಹಾಗಾಗಿ ಅವ್ರ ವಿರುದ್ಧ ಒಂದು ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಕಠಿಣ ಒಂದು ಕ್ರಮವನ್ನು ಕೈಗೊಳ್ಳುವಂತ ಎಲ್ಲಾ ಸಾಧ್ಯತೆ ಕೂಡ ಇದೆ. ಅದರ ಜೊತೆಗೆ ಅನೂರು ಮಂಜುನಾಥ್ ಅವರು ಸಹಿತ ಎಲ್ಲೋ ಒಂದ್ ಕಡೆ ಅಡ್ಡ ಮತದಾನ ಮಾಡುವಂತ ಎಲ್ಲಾ ಸಾಧ್ಯತೆ ಕೂಡ ಇದೆ. ಅವರು ಕೂಡ ಈಗ ಮತದಾನ ಮಾಡಿದ್ದಾರೆ, ಅದು ಅಡ್ಡ ಮತದಾನ ಆಗಿದೆ ಅನ್ನುವಂಥದ್ದು. ಈ ಇಬ್ಬರು ಶಾಸಕರು ಏನಾದ್ರೂ ಅಡ್ಡ ಮತದಾನ ಮಾಡಿದ್ದೆ ಆದ್ರೆ ಇದು ಜೆಡಿಎಸ್ ಗೆ ದೊಡ್ಡ ಮಟ್ಟಿಗೆ ಕೂಡ ಎಫೆಕ್ಟ್ ಆಗುವಂತದ್ದು. ಯಾಕಂತಂದ್ರೆ ಇರುವಂತ ಶಾಸಕರೇ 18 ಶಾಸಕರು, ಆ ಶಾಸಕರಲ್ಲೇ ಒಂದಿಬ್ರು ಅಸಮಾಧಾನಗೊಂಡು ಬೇರೆ ಪಕ್ಷದ ಒಬ್ಬ ಅಭ್ಯರ್ಥಿಗೆ ಮತವನ್ನ ಹಾಕಿ ಅಡ್ಡ ಮತದಾನ ಹಾಕಿ ಪಕ್ಷದ ಉಲ್ಲಂಘನೆ ಮಾಡಿದ್ರೆ ಇದು ಯಾವ ರೀತಿಯಾಗಿ ಮೆಸೇಜ್ ಹೋಗುತ್ತೆ ಅನ್ನುವಂಥದ್ದು ಕೂಡ ಒಂದಿಷ್ಟು ಚರ್ಚೆ ಕೂಡ ಆಗ್ತಾ ಇದೆ. ಹಾಗಾಗಿ ಈ ಒಂದು ಇಬ್ಬರು ಶಾಸಕರ ಮೇಲೂ ಕೂಡ ಜೆಡಿಎಸ್ ಪಕ್ಷದ ನಾಯಕರು ಕ್ರಮ ಕೈಗೊಳ್ಳುವಂತ ಎಲ್ಲಾ ಸಾಧ್ಯತೆ ಕೂಡ ಇದೆ. ದೀಪಾ. ಎಸ್ ಬಸವರಾಜ್, ಥ್ಯಾಂಕ್ ಯು ತಮ್ಮ ಮಾಹಿತಿಗಾಗಿ.